ಕೆಲವು ಅಂಗಡಿಗಳಲ್ಲಿ ಈ ರೀತಿ ಬೋರ್ಡನ್ನು ನಾವು ನೋಡ್ತೇವೆ, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ. ನಮ್ಮ ದೊಡ್ಡೋರು ಕೂಡ ಒಂದು ಮಾತು ಹೇಳ್ತಾರೆ, ಯಾವತ್ತು ವಿಶ್ವಾಸದಲ್ಲಿ ವ್ಯವಹಾರ ಬೇಡ ಅಂತ. ಸ್ನೇಹಿತರಲ್ಲಿ ಹಣಕಾಸಿನ ವ್ಯವಹಾರ ಬಂತು ಅಂದರೆ ಯಾವುದೋ ಒಂದು ಘಟ್ಟದಲ್ಲಿ ಅಲ್ಲಿ ಆ ಹಣಕಾಸಿನ ವ್ಯವಹಾರ ಅಕಸ್ಮಾತ್ ಏರುಪೇರಾದರೆ ಸ್ನೇಹ ಕಳೆದುಕೊಂಡು ಹೋಗ್ತೇವೆ, ಮತ್ತು ಆ ಸ್ನೇಹಿತರನ್ನು ಕೂಡ ನಾವು ಕಳ್ಕೊತೇವೆ. ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು? ಇನ್ನೊಂದು ವಿಚಿತ್ರ ಅಂದರೆ, ನಮಗೆ ಕಷ್ಟ ಬಂದಾಗ ನಾವು ಕೇಳೋದಕ್ಕೆ ಸಾಧ್ಯ ಇರೋದು ಸ್ನೇಹಿತರನ್ನು ಮಾತ್ರ. ಸ್ನೇಹಿತರೇ ನಮ್ಮ ಸಣ್ಣ ಪುಟ್ಟ ಕಷ್ಟಕ್ಕೂ ಕೂಡ ಮಿಡಿಯೋದು. ಆದ್ರಿಂದನೇ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ಯಾವತ್ತು ನಮಗೆ ಎಷ್ಟು ತಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಹಣ ಸಹಾಯ ಮಾಡಬೇಕು. ಅಕಸ್ಮಾತಾಗಿ ಅವರು ತೊಂದರೆಗೀಡಾಗಿ ಹಣ ಕೊಡೋದು ವಿಳಂಬ ಆದರೂ ಕೂಡ ಅದನ್ನು ತಡೆದುಕೊಳ್ಳೋ ಶಕ್ತಿ ನಮಗಿರಬೇಕು. ಕೊಡದೇ ಹೋದರೂ ಕೂಡ ಅದನ್ನು ದಾನ ಅಂತ ತಿಳ್ಕೊಂಡು ಸುಮ್ಮನಾಗೋ ಶಕ್ತಿ ನಿಮಗಿದೆಯಾ? ಹಾಗಿದ್ರೆ ಮಾತ್ರ ಹಣ ಸಹಾಯ ಮಾಡಿ. ಇಲ್ಲದೆ ಹೋದರೆ ಒಂದು ದುಡ್ಡನ್ನು ಕಳ್ಕೊತೀವಿ, ಎರಡನೇದು ಆ ಸ್ನೇಹಿತರನ್ನು ಕೂಡ ನಾವು ಕಳ್ಕೊಂಡು ಬಿಡ್ತೇವೆ. ಹೀಗಾಗಿ ವಿಶ್ವಾಸ ಇರೋ ಕಡೆ ವ್ಯವಹಾರ ಖಂಡಿತ ಬೇಡ. ಅಥವಾ ವ್ಯವಹಾರ ಅಂತ ಇದ್ದರೆ ನೀವು ಎಷ್ಟು ತಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ವ್ಯವಹಾರ ಮಾಡಿ.